ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ನಮಗೆ ಕನ್ನಡ ವ್ಯಾಕರಣದ ಬಗ್ಗೆ ತಿಳಿಯೋಣ. ಕನ್ನಡ ವ್ಯಾಕರಣದಲ್ಲಿ ಅನ್ಯ ದೇಶ ಪದಗಳು ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ಭಾಷೆ ಇರ್ತದೆ. ಪ್ರದೇಶದಲ್ಲಿ ಈಗ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಸಾಮಾನ್ಯವಾಗಿ ಮಾತಾಡ್ತಾರೆ. ಅದೇ ಥರ ಇಂದಿನ ಕಾಲದಲ್ಲಿ ಕರ್ನಾಟಕವನ್ನು ಕೆಲವು ರಾಜರುಗಳು ಆಳ್ತಾಯಿದ್ರು. ಆಗ ಅವರ ಭಾಷೆ ನಮ್ಮ ಕನ್ನಡ ಭಾಷೆಗೆ ಒಟ್ಟಿಗೆ ಇರ್ಬೋದು. ಯಾವ ಥರ ಅಂತೇಳಿ ನೋಡಿ, ಅವರ ಭಾಷೆಯಿಂದ ಕೆಲವು ಶಬ್ದಗಳನ್ನು ನಾವು ಎರವಲು ಪಡೆದಿರ್ಬೋದು. ಅಂತಹ ಹೊರಗಿನ ಭಾಷೆಯಿಂದ ಬಂದು ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ, ಹೊರಗಿನ ಭಾಷೆಯಿಂದ ಬಂದು ಒಂದು ಭಾಷೆಗೆ ಸೇರುವ ಶಬ್ದಗಳಿಗೆ ಅನ್ಯ ದೇಶ ಪದಗಳೆಂದು ಕರೀತಾರೆ. ಈಗ ಅನ್ಯ ದೇಶ ಪದಗಳೆಂದು ಕರೀತಾರೆ. ಕನ್ನಡಕ್ಕೆ ಬಂದ ಅನ್ಯ ದೇಶ ಪದಗಳು ನೋಡಿ, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಭೂಮಿ, ನದಿ, ದಯೆ, ರಾತ್ರಿ, ಕತೆ, ಸಂಜೆ, ದೀಪ, ಮುಖ, ಶಕ್ತಿ, ಧರ್ಮ, ಪುಣ್ಯ, ರಾಜ, ಯುದ್ಧ ಇತ್ಯಾದಿ. ಓಕೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಭೂಮಿ, ನದಿ, ದಯೆ, ರಾತ್ರಿ, ಕತೆ, ಸಂಜೆ, ದೀಪ, ಮುಖ, ಶಕ್ತಿ, ಧರ್ಮ, ಪುಣ್ಯ, ರಾಜ, ಯುದ್ಧ ಇತ್ಯಾದಿ. ಪೋರ್ಚುಗೀಸಿನಿಂದ ಬಂದ ಪದಗಳು ನೋಡಿ, ಅಲಮಾರು, ಸಾಬೂನು, ಪಾದ್ರಿ, ಇಸ್ತ್ರಿ, ಮೇಜು ಇತ್ಯಾದಿ. ಅಲಮಾರು, ಸಾಬೂನು, ಪಾದ್ರಿ, ಇಸ್ತ್ರಿ ಪೋರ್ಚುಗೀಸಿನಿಂದ ನಮ್ಮ ಭಾಷೆ ಕನ್ನಡಕ್ಕೆ ಬಂದದ್ದು. ಇದು ಪ್ರೀವಿಯಸ್ ಇಯರ್ ಎಕ್ಸಾಮ್ ಬಂದಿದೆ. ಪರ್ಷಿಯನ್ ಮತ್ತು ಅರೇಬಿಕ್ನಿಂದ ಬಂದ ಪದಗಳು ನೋಡಿ, ಜಮೀನು, ಸರ್ಕಾರ, ರೈತ, ಸಲಾಮು, ಕಾನೂನು, ಕಾಗದಾತ, ಬಂದೂಕ, ಚುನಾವಣೆ, ಮಂಜೂರು, ದರ್ಬಾರು, ಅಸಲು, ನಕಲು, ರಸ್ತೆ. ಹೆಚ್ಚಾಗಿ ಬಳಸುವ ಪದಗಳೆಲ್ಲ ಉಂಟು ಇಲ್ಲಿ. ಅರಬಿಕ್ಕಿನಿಂದ ಬಂದ ಪದಗಳು ಜಮೀನು, ಸರ್ಕಾರ, ರೈತ, ಸಲಾಮು, ಕಾನೂನು, ಕಾಗದ, ಬಂದೂಕು, ಚುನಾವಣೆ, ಮಂಜೂರು, ದರ್ಬಾರು, ಅಸಲು, ನಕಲು, ರಸ್ತೆ ಇತ್ಯಾದಿ. ಓಕೆ, ಇಂಗ್ಲೀಷಿಂದ ಬಂದ ಪದಗಳು ಸಾಧಾರಣ ಎಲ್ಲರಿಗೂ ಗೊತ್ತಿರ್ಬೋದು. ಲಾಯರು, ಬ್ಯಾಂಕು, ಎಕರೆ, ಫ್ಲ್ಯಾಗು, ನಂಬರು, ಮೈಲು, ಕಾರ್ಡು, ಫೀಸು, ಕಾಲೇಜು, ಜೈಲು ಇತ್ಯಾದಿ. ಓಕೆ, ನೆಕ್ಸ್ಟ್ ಟಾಪಿಕ್ ದೇಶೀಯ ಪದಗಳು. ಹೊರಗಿನ ಭಾಷೆಗಳಿಂದ ಬಾರದೆ ಒಂದು ಭಾಷೆಯಲ್ಲಿ ಮೊದಲಿನಿಂದಲೂ ಇರತಕ್ಕ ಅಥವಾ ಅದರ ಪ್ರಕೃತಿಗಳಿಂದಲೇ ಸಾಧಿತವಾಗಿರತಕ್ಕ ಶಬ್ದಗಳಿಗೆ ದೇಶೀಯ ಶಬ್ದಗಳೆಂದು ಕರೀತಾರೆ. ಹೇಗೆ ಮಕ್ಕಳೇ? ಹೊರಗಿನ ಭಾಷೆಗಳಿಂದ ಬಾರದೆ ಒಂದು ಭಾಷೆಯಲ್ಲಿ ಮೊದಲಿನಿಂದಲೇ ಇರತಕ್ಕ ಅಥವಾ ಅದರ ಪ್ರಕೃತಿಗಳಿಂದ ಸಾಧಿತವಾಗಿರತಕ್ಕ ಶಬ್ದಗಳಿಗೆ ದೇಶೀಯ ಶಬ್ದಗಳೆಂದು ಕರೀತಾರೆ. ಉದಾಹರಣೆಗೆ ನೆಲ, ಇದು ಪ್ರಿವಿಯಸ್ ಇಯರ್ ಎಕ್ಸಾಮ್ಗೆ ಬಂದಿದೆ. ನೆಲ ದೇಶೀಯ ಪದ. ಹೊಲ, ಅಕ್ಕಿ, ಕಲ್ಲು, ಹೊಳೆ, ಒಳ್ಳೆಯ, ಕೆಟ್ಟ, ಒಂದು, ಎರಡು, ಏಳು, ಕೇಳು, ಹೆಚ್ಚು, ತಗ್ಗು, ಸುಮ್ಮನೆ, ಮೆಲ್ಲಗೆ, ತಿಳುವಳಿಕೆ, ಹೊಂದಿಕೆ, ನಡತೆ, ತಿಳಿಸು, ಕಲಿಸು. ಯಾವುದೆಲ್ಲ? ನೆಲ, ಹೊಳ, ಹಕ್ಕಿ, ಕಲ್ಲು, ಹೊಳೆ, ಒಳ್ಳೆಯ, ಕೆಟ್ಟ, ಒಂದು, ಎರಡು, ಏಳು, ಕೇಳು, ಹೆಚ್ಚು, ತಗ್ಗು, ಸುಮ್ಮನೆ, ಮೆಲ್ಲಗೆ, ತಿಳುವಳಿಕೆ, ಹೊಂದಿಕೆ, ನಡತೆ, ತಿಳಿಸು, ಕಲಿಸು ಇತ್ಯಾದಿ. ಓಕೆ, ನೆಕ್ಸ್ಟ್ ವಿಶೇಷಣಗಳು. ಒಂದು ಊರಿನಲ್ಲಿ ಶಂಕರ ಎಂಬ ಚಿಕ್ಕ ಹುಡುಗನಿದ್ದನು. ಬಿಳಿ ಆನೆಗಳು ಬರ್ಮಾ ದೇಶದಲ್ಲಿ ಕಾಣಬರುತ್ತದೆ. ಹಳೆ ಎತ್ತಿಗೆ ಹಾಲು ಬಂಡಿ. ಈ ಮೇಲಿನ ವಾಕ್ಯದಲ್ಲಿ ಚಿಕ್ಕ ಹುಡುಗ, ಬಿಳಿ ಆನೆ, ಹಳೆ ಎತ್ತು ಎಂಬ ಅದೇ ವಾಕ್ಯದಲ್ಲಿ ಚಿಕ್ಕ, ಹಳೆ, ಬಿಳಿ ಎಂಬ ಪದಗಳು ಅದೇ ವಾಕ್ಯದಲ್ಲಿ ಕಾಣುವ ಹುಡುಗ, ಎತ್ತು, ಆನೆ ಎಂಬ ನಾಮಪದಗಳ ವಿಶೇಷತೆಯನ್ನು ಹೇಳುತ್ತದೆ. ಅಂತ ಹೇಳಿ ನೋಡಿ, ಚಿಕ್ಕ ಹುಡುಗ ಅಂತ ಹೇಳುವಾಗ ಹುಡುಗನ ವಿಶೇಷತೆಯನ್ನು ತೋರಿಸ್ತದೆ. ಅದೇ ಥರ ಆನೆ, ಬಿಳಿ ಆನೆ ಅಂತ ಹೇಳುವಾಗ ಆನೆಯ ವಿಶೇಷತೆಯನ್ನು, ಹಳೆ ಎತ್ತಿಗೆ ಅಂತ ಹೇಳುವ ಎತ್ತಿನ ವಿಶೇಷತೆಯನ್ನು ತೋರಿಸ್ತದೆ. ನಾಮಪದಗಳ ಮೊದಲಲ್ಲಿ ಆಯಾ ನಾಮಪದಗಳ ವಿಶೇಷ ಕುರಿತು ಹೇಳುವ ಪದವನ್ನು ವಿಶೇಷಣಗಳೆಂದು ಕರೀತಾರೆ. ಹೇಗೆ ಮಕ್ಕಳೇ? ನಾಮಪದಗಳ ಮೊದಲಲ್ಲಿ ಆಯಾ ನಾಮಪದಗಳ ವಿಶೇಷಣ ಕುರಿತು ಹೇಳುವ ಪದಗಳನ್ನು ವಿಶೇಷಣಗಳೆಂದು ಕರೀತಾರೆ. ಓಕೆ, ಟೊಪ್ಪಿಗೆ ಅಂತೇಳಿದ್ರೆ ಟೋಪಿ, ಚಿಕ್ಕ ವಯಸ್ಸಿದ್ದವರು, ಚೊಕ್ಕ, ಚೆನ್ನಾಗಿ, ಅಚ್ಚುಕಟ್ಟಾಗಿ, ಚಂದ, ಚೆನ್ನ, ಚೊಕ್ಕ ಬಂಗಾರ, ಅಪ್ಪಟ ಬಂಗಾರ, ಅಪರಂಜಿ, ಧಕ್ಕೆ, ತೊಂದರೆ, ಅಣಿಯಾಗು, ಸಿದ್ಧವಾಗು, ಶೋಧ, ಹುಡುಕಾಟ, ತುಕ್ಕಡಿ, ಸೈನ್ಯ, ಕಾಳಗ, ಯುದ್ಧ, ಹೋರಾಟ, ಮಡು, ಕೊಳ್ಳ, ಕಾಲ್ತೆಗೆ, ಓಡಿ ಹೋಗು, ಕಾಲ್ನೆಗೆ ಅಂತ ಹೇಳಿದ್ರೆ ಓಡಿ ಹೋಗು, ದಿಟ್ಟತನ, ಧೈರ್ಯ, ಖಜಾನೆ, ಬೊಕ್ಕಸ,
ಖಾದಿ ಕೈನೂಲಿನಿಂದ ನೇಯ್ದ ಬಟ್ಟೆ. ಓಟಕೀಲು ಅಂತೇಳಿದ್ರೆ ಓಡಿ ಹೋಗು. ಗುಣುಕು ಸತತವಾಗಿ ಧ್ವನಿ ಮಾಡು. ಗುಣುಕು ಅಂತೇಳಿದ್ರೆ ಸತತವಾಗಿ ಧ್ವನಿ ಮಾಡು. ಜೈಲು ಸೆರೆಮನೆ ಬಂದಿಗಾನೆ. ಬಲಿದಾನ ಪ್ರಾಣತ್ಯಾಗ. ಸೂಸಿದರು ಅಂತೇಳಿದರೆ ಅನುಭವಿಸಿದರು. ಓಕೆ.